ಈಗ ಎದೆ ಶುರು ಆಗ್ಬಿಟ್ಟಿದೆ ಗುರುಜಿ. ನೀವು ಹೇಳಿದ್ರಿ ಒಂದಷ್ಟು ಅಂದ್ಕೊಂಡು ಮನಸ್ಸಿಗೆ ಅಂದ್ಕೊಂಡಿದ್ದಾಗ್ತದೆ. ಈಗ ಒಂದಷ್ಟು ಒಂದು ಟ್ರೆಂಡ್ ಶುರು ಆಗ್ಬಿಟ್ಟಿದೆ ಮ್ಯಾನಿಫೆಸ್ಟ್ ಮಾಡ್ಕೊಳ್ಳೋದು ಅಂತ. ಅಂದ್ರೆ ನನ್ನ ಹತ್ರ ದುಡ್ಡಿದೆ, ನನ್ನ ಹತ್ರ ಕೋಟಿ ಇದೆ, ನನ್ನ ಹತ್ರ ಕಾರ್ ಇದೆ. ತುಂಬಾ ಪಾಡ್ಕಾಸ್ಟ್ ಗಳಲ್ಲಿ ನಾನು ನೋಡ್ತಾ ಇದ್ದೀನಿ. ಅದೊಂದು ಇದಾಗ್ಬಿಟ್ಟಿದೆ ಗುರುಗಳೇ. ಹಲವಾರು ಜನರು ನೀವು ಮ್ಯಾನಿಫೆಸ್ಟ್ ಮಾಡ್ಕೊಳ್ಳಿ, ಮ್ಯಾನಿಫೆಸ್ಟ್ ಮಾಡ್ಕೊಳ್ಳಿ, ಮ್ಯಾನಿಫೆಸ್ಟ್ ಮಾಡ್ಕೊಳ್ಳಿ. ನಾನು ಹೇಳ್ತೀನಿ, ಮಂಜಣ್ಣ ಒಂದು 100 ಕೋಟಿ ದುಡ್ಡು ಬಂತು ಅಂತ ಮ್ಯಾನಿಫೆಸ್ಟ್ ಮಾಡ್ಕೋ ಮಂಜಣ್ಣ. ಹೌದು, 100 ಕೋಟಿ ದುಡ್ಡು ಬಂತು, 100 ಕೋಟಿ ದುಡ್ಡು ಬಂತು, 100 ಕೋಟಿ ದುಡ್ಡು ಬಂತು. ಎಲ್ಲಿ ಬಂತು? 100ಕ್ಕೆ 1000 ಮಾಡ್ಕೊಂಡ್ಬೇಡ ಅಂತ. 1000 ಕೋಟಿ ಇದೆ, 1000 ಕೋಟಿ ಇದೆ ಬರುತ್ತಾ? ಹೆಂಗ್ ಬರ್ತದೆ? ಸಾಧ್ಯನಾ? ಮ್ಯಾನಿಫೆಸ್ಟ್ ಮಾಡ್ಕೊಳ್ಳೋದು ದೊಡ್ಡ ವಿಚಾರ ಅಲ್ಲ, ಮ್ಯಾನಿಫೆಸ್ಟ್ ಮಾಡ್ಕೊಂಡು ನೀವ್ ಏನ್ ಮಾಡ್ತೀರಾ ಅನ್ನೋದು ದೊಡ್ಡ ವಿಚಾರ. ಓಕೆ, ನಾನ್ ಸುಮ್ನೆ ಮಲಗಿದ್ದಾಗ ಕೂತಿದ್ದಾಗ ನಾನು 1000 ಕೋಟಿ ಒಡೆಯ, ನಾನು 1000 ಕೋಟಿ, ಆ 1000 ಕೋಟಿ ಬಡಬೇಕು ಅಂದ್ರೆ ನೀನ್ ಸಂಪಾದನೆ ಮಾಡ್ಬೇಕು. ಕಂಬಳಿ ಹೊಚ್ಕೊಂಡು ಮನೆಯಲ್ಲಿ ಮಲ್ಕೊಂಡ್ಬಿಟ್ಟು ಏನ್ ಮಾಡೋದು? ನಂಗೆ 1000 ಕೋಟಿ 1000 ಕೋಟಿ ಏನ್ ಮೇಲಿಂದ ಉದುರುತ್ತಾ? ವಿದ್ಯಾರಣ್ಯರಿಲ್ಲ ಈಗ ಕನಕದ ವೃಷ್ಟಿ ತರ್ಸೋಕೆ, ಶಂಕರಾಚಾರ್ಯರಿಲ್ಲ ಈಗ ಕನಕದಾರ ಸ್ತೋತ್ರ ಹೇಳಿ ಹೊನ್ನಿನ ಮಳೆ ಸುರಿಸೋಕೆ ಅಲ್ವಾ? ಮ್ಯಾನಿಫೆಸ್ಟ್ ನಮಗೆ ಖಂಡಿತ ಸಹಾಯ ಮಾಡುತ್ತೆ. ಯಾವಾಗ ಅಂದ್ರೆ ನಮ್ಮ ಕ್ರಿಯೆಗಳು ಸರಿಯಾದ ದಾರಿನಲ್ಲಿದ್ದಾಗ. ನಮ್ಮ ಕ್ರಿಯೆಗಳು ಸರಿಯಾದ ದಾರಿನಲ್ಲಿ ಇಲ್ಲ ಅಂದ್ರೆ ನಾವು ಯಾವ ಮ್ಯಾನಿಫೆಸ್ಟ್ ಮಾಡ್ಕೊಂಡು ಸರಿ ಇಲ್ಲ. ಸುಮ್ಮನೆ ಮ್ಯಾನಿಫೆಸ್ಟ್ ಮಾಡ್ಕೊಳ್ಳಿ, ಇಡೀ ಪ್ರಪಂಚದಲ್ಲಿರುವಂತಹ ದೊಡ್ಡ ಶ್ರೀಮಂತ ನಾನೇ ಅನ್ಕೊಳಕ್ ಏನಾಗ್ಬೇಕು? ಯಾರ ಮನೆಯದ್ ಖರ್ಚಾಗ್ಬೇಕು? ನಿಜ ಅಲ್ವಾ? ಇಲ್ಲಿ ನಾವು ಅರ್ಥ ಮಾಡ್ಕೋಬೇಕಾಗಿರೋದೇನು ಅಂದ್ರೆ, ತುಂಬಾ ಜನ ಕೇಳ್ತಾರೆ, ಗುರುಗಳೇ ನನ್ ಸಾಲ ತುಂಬಾ ಆಗೋಗ್ಬಿಟ್ಟಿದೆ, ಸಾಲ ತೀರಿಸ್ಕೊಳಕ್ಕೆ ಸಾಲ ಸಂಪಾದನೆ ಏನ್ ಮಾಡ್ತಿದ್ಯಾ? ಇಲ್ಲ ಗುರುಗಳೇ, ಕೆಲಸ ಇಲ್ಲ. ಮತ್ತೆ ಸಾಲ ಎಲ್ಲಿಂದ ತೀರುತ್ತೆ? ಯಾವ್ದಾದ್ರು ದೇವ್ರ ಪೂಜೆ ಹೇಳ್ಕೊಡಿ. ಏನ್ ದೇವ್ರ ಬಂದು ನಿಮಗ್ ಸಾಲ ತೀರಿಸ್ಬೇಕಾ? ನೀನು ಪೂಜೆ ಮಾಡೋದ್ರಿಂದ ನಿನ್ ಸಂಪಾದನೆ ಅನಾವಶ್ಯಕವಾಗಿ ಅಲ್ಲಿ ಇಲ್ಲಿ ಎಲ್ಲೆಲ್ಲೋ ಖರ್ಚಾಗಿ ಹೋಗೋದನ್ನ ತಡೆ ಹಿಡಿಯುತ್ತೆ. ಮತ್ ಸಂಪಾದನೆಗೊಂದು ರಹದಾರಿ ಅನ್ನೋದು ಕ್ರಿಯೇಟ್ ಆಗತ್ತೆ ಹೊರತು ದೇವ್ರೇ ನಿನಗ್ ತಂದು ದುಡ್ಡು ಕೊಡಲ್ಲ. ಹೌದು ಅಲ್ವಾ? ಈಗ ಮಂಜಣ್ಣಂಗ್ ವಿಪರೀತ ದೈವ ಭಕ್ತಿ. ಅಮ್ಮ ದೇವಿ ನನಗೆ ನಾಳೆ ಈ ಕೆಲಸ ಆಗ್ಬೇಕು, ಮಾಡ್ಕೊಟ್ಬಿಡು ಅಂತ ಮನೇಲಿ ಕಂಬಳಿ ಹೊಚ್ಕೊಂಡು ಮಲ್ಕೊಂಡ್ಬಿಡ್ಲಿ, ಆಗತ್ತಾ? ಆಗಲ್ಲ. ದೇವ್ರ ಮೇಲೆ ಭಾರ ಹಾಕ್ಬೇಕು, ನಮ್ಮ ಕ್ರಿಯೆಗಳನ್ನ ಮಾಡ್ಬೇಕು. ಅದನ್ನೇ ಅಲ್ವಾ ಕೃಷ್ಣ ಹೇಳಿದ್ದು, ಕರ್ಮಣ್ಯವಾದಿ ಕಾರಸ್ತಿ ಮಾ ಫಲೇಶು ಕದಾಚನ ಅಂತ. ನಿಜ ನಿಜ. ನನ್ನ ಕ್ರಿಯಾ ಕರ್ಮಣಗಳನ್ನ ಮಾಡ್ತಾ ಮಾಡ್ತಾ ಅದನ್ನ ಭಗವಂತನ ಮೇಲೆ ಭಾರ ಹಾಕ್ತಾ ಭಗವಂತ ನಮಗ್ ದಾರಿ ತೋರಿಸ್ತಾನೆ. ಅದಿಲ್ಲ ಅಂತ ಹೇಳಿದ್ರೆ ನಮಗ್ ಖಂಡಿತವಾಗ್ಲೂ ಮ್ಯಾನಿಫೆಸ್ಟ್ ನೀವು ಮಾಡ್ಕೊಳ್ಳಿ. ಮ್ಯಾನಿಫೆಸ್ಟ್ ಮಾಡ್ಕೊಳ್ಳೋದ್ರ ಜೊತೆಗೆ ನಿಮ್ ಬದುಕಿನ ಶೈಲಿನ ಸರಿ ಮಾಡ್ಕೋಬೇಕು. ಓಕೆ, ಇಲ್ಲ ಅಂದ್ರೆ ಖಂಡಿತ ಏನೂ ಆಗಲ್ಲ. ಈ ಇತ್ತೀಚೆಗಂತೂ ತುಂಬಾ ಜನರು ನಾವು ಆ ಒಂದು ಶಕ್ತಿಯನ್ನ ನಿಮಗೆ ಕೊಡ್ತೀವಿ, ಈ ಶಕ್ತಿಯನ್ನ ಕೊಡ್ತೀವಿ, ಆ ಯಕ್ಷಿಣಿನ್ ಕೊಡ್ತೀವಿ, ಈ ಯಕ್ಷಿಣಿನ್ ಕೊಡ್ತೀವಿ, ಆ ಮೋಹಿನಿಯಿಂದ ನಿಮ್ಗೆ ಆ ಕೆಲಸ ಮಾಡೋ ಹಾಗೆ ಮಾಡ್ತೀವಿ, ಈ ಮೋಹಿನಿಯಿಂದ ಕೆಲಸ. ಒಂದ್ ಅರ್ಥ ಮಾಡ್ಕೋಬೇಕು, ಎಲ್ಲಾ ವೀಕ್ಷಕರು ಅರ್ಥ ಮಾಡ್ಕೋಬೇಕಾಗಿರೋದೇನಪ್ಪ ಅಂದ್ರೆ, ಯಾವುದೇ ಸಾಧಕನು ಈ ರೀತಿ ಯಕ್ಷಿಣಿ ವಿಚಾರ ಬಂದಾಗ ಅಥವಾ ಮೋಹಿನಿಗಳ ವಿಚಾರ ಬಂದಾಗ, ಇನ್ಯಾವುದೇ ಸಾತ್ವಿಕ ಅಥವಾ ಕ್ಷುದ್ರ ಶಕ್ತಿಗಳ ಸಾಧಕ ಅಂತ ಬಂದಾಗ ಅವನು ಇಂಥ ಶಕ್ತಿನ ಸಾಧನೆ ಮಾಡಿ ಇಟ್ಕೊಂಡಿದ್ದೀನಿ ಅಂತ ಹೇಳಲೇಬಾರ್ದು. ಓಕೆ, ಕೆಲವೊಬ್ರು ನಾನು ಮಾಧ್ಯಮಗಳಲ್ಲಿ ನೋಡಿದ್ದೀನಿ, ಇಡೀ ಪ್ರಪಂಚದಲ್ಲಿ ನಾನು ಒಬ್ಬನೇ ಇರೋದು ಅದ್ರ ಸಾಧಕ. ಯಾಕೆಂದ್ರೆ ನೀನ್ ಹುಟ್ಟಾಕಿದ್ಯಾ ಅದಕ್ಕೆ. ಸೇಮ್ ಒಂದೇ ನಕ್ಷತ್ರದಲ್ಲಿ ಹುಟ್ಟಿರ್ತಾರೆ, ಒಂದೇ ದಿನ ಹುಟ್ಟಿರ್ತಾರೆ, ಒಂದೇ ಗಳಿಗೆಯಲ್ಲಿ ಹುಟ್ಟಿರ್ತಾರೆ. ಆದ್ರೆ ಒಬ್ಬ ಪ್ರೈಮ್ ಮಿನಿಸ್ಟರ್ ಆಗ್ತಾನೆ, ಇದೊಬ್ಬ ಏನೂ ಆಗಿರಲ್ಲ. ಈಗ ಎಕ್ಸಾಂಪಲ್ ಮೋದಿ ಅವ್ರನ್ನ ತಗೊಳ್ಳಿ, ಅವ್ರು ಹುಟ್ಟಿದ ನಕ್ಷತ್ರದಲ್ಲಿ, ಅವ್ರು ಹುಟ್ಟಿದ ಗಳಿಗೆಯಲ್ಲಿ, ಅವ್ರು ಹುಟ್ಟಿದ್ದ ಒಂದು ಇದರಲ್ಲಿ ಎಷ್ಟು ಜನ ಹುಟ್ಟಿರಲ್ಲ. ಬಟ್ ಯಾಕೆ ಹಂಗೆ? ಯಾಕೆ ಅವ್ರಿಗೆ ಆ ಲಕ್ ಬರಲ್ಲ? ಎಲ್ರಿಗೂ ಆ ಲಕ್, ಆ ನಕ್ಷತ್ರದವ್ರಿಗೆ ಆ ಕುಂಡಲಿ ಅದೇನೊಂದಷ್ಟು ಗ್ರಹ ಬಲ, ಟ್ವಿನ್ಸ್ ಗಳದ್ದೇ ಇವರು ಹೌದು ಅಟ್ ಎ ಟೈಮ್ ಹುಟ್ಟಿರ್ತಾರೆ. ಆದ್ರೂ ಒಬ್ಬ ಕಳ್ಳ ಆಗ್ಬೋದು, ಒಬ್ಬ ಪೊಲೀಸ್ ಆಗ್ಬೋದು, ಒಬ್ಬ ಮೇಲೆ ಹೋಗ್ಬೋದು, ಒಬ್ಬ ಕೆಳಗೆ ಇರ್ಬೋದು. ಅದಕ್ಕೆಲ್ಲ ನಾನ್ ಮಾಡಿರೋ ಕರ್ಮ. ಓಕೆ, ನನ್ನ ಕರ್ಮದ ಫಲ, ನನ್ನ ಕರ್ಮಗಳ ಅನುಸಾರವಾಗಿ ನಾನು. ಕರ್ಮ ಅಂದ್ರೆ ಹಿಂದಿನ ಜನ್ಮದ್ದು. ಓಕೆ, ಪ್ರಾರಬ್ಧ, ಸಂಚಿತ, ಆಗಾಮಿ ಅನ್ನುವಂತಹ 3 ಕರ್ಮಗಳಿರ್ತವೆ. ಪ್ರಾರಬ್ಧ ಕರ್ಮವನ್ನು ನಾನು ಅನುಭವಿಸ್ತಾ ಇರ್ತೀನಿ. ಓಕೆ, ಸಂಚಿತ ಅಂದ್ರೆ ಎಲ್ಲ ನನ್ನ ಕರ್ಮಗಳು ಸಂಚಯನವಾಗುವುದು. ಆಗಾಮಿ ಕರ್ಮ ಅಂತಂದ್ರೆ ಈ ಸಂಚಯನವಾದ ಕರ್ಮ ಮುಂದಕ್ಕೆ ಅಪ್ಲೈ ಆಗ್ತಕ್ಕಂಥದ್ದು. ಫಾರ್ ಎಕ್ಸಾಂಪಲ್, ನಾನು ಅಕೌಂಟ್ ಓಪನ್ ಮಾಡಿದ್ದೀನಿ, ಅದು ನನ್ನ ಪ್ರಾರಬ್ಧ ಕರ್ಮ. ಅಕೌಂಟಿಗೆ ಸಂಪಾದನೆ ಮಾಡಿದ ಹಣವನ್ನ ತುಂಬುತ್ತಾ ಇದ್ದೀನಿ, ಸಂಚಿತ ಕರ್ಮ. ತುಂಬಿದ್ದನ್ನ ನನ್ನ ಅವಶ್ಯಕತೆ ಇದ್ದಾಗ ನಾನು ಉಪಯೋಗಿಸ್ಕೊಳ್ತಾ ಇದ್ದೀನಿ, ಅದು ಆಗಾಮಿ ಕರ್ಮ. ಹೀಗೆ ನನ್ನ ಕರ್ಮದ ಅನುಸಾರವಾಗಿ
ನನ್ನ ಜೀವನ ನಡೀತಾ ಹೋಗುತ್ತೆ. ಅಪ್ಪ ದೊಡ್ಡ ಶ್ರೀಮಂತ ಆಗಿರ್ತಾನೆ, ಮಗ ಹುಟ್ಟೋ ಹೊತ್ತಿಗೆಲ್ಲ ಕಳ್ಕೊಂಡು ಬೀದಿ ಬಿಕಾರಿ ಆಗಿರ್ತಾನೆ, ಹೌದು. ಅಲ್ವಾ? ಅಂದ್ರೆ ಅದು ನನ್ನ ಕರ್ಮ. ಉದಾಹರಣೆಗೆ ಹೇಳಬೇಕು ಅಂತ ಹೇಳಿದ್ರೆ, ಇದೇ ನಮ್ಮ ಮೈಸೂರು ಸಂಸ್ಥಾನ ಅಂತ ಬಂದ ಸಂದರ್ಭಕ್ಕೆ ಓಕೆ. ನಮ್ಮ ಜಯಚಾಮರಾಜೇಂದ್ರ ಒಡೆಯರ್ ಅವರು 7 ವರ್ಷಗಳ ಕಾಲ ಆಳ್ವಿಕೆ ಮಾಡ್ತಾ ಇರ್ತಾರೆ. 1947ರಲ್ಲಿ ಸ್ವಾತಂತ್ರ್ಯ ಸಿಕ್ಕ ಸಂದರ್ಭಕ್ಕೆ ಬಹುಶಃ ಅವರೇ ಮಹಾರಾಜರಾಗಿರ್ತಾರೆ. ದಿಢೀರಂತ ಒಂದೇ ರಾತ್ರಿಯಲ್ಲಿ ಎಲ್ಲ ಬದಲಾವಣೆ. ಬೆಳಗ್ಗೆ ಆಗ್ತಾ ಇದ್ದ ಹಾಗೇನೆ ಅವ್ರು ಮಹಾರಾಜರಲ್ಲ, ಅಲ್ಲ. ಹೌದು. ಅವ್ರು ಸಾಮಾನ್ಯ ಪ್ರಜೆ ಆಗಿ ಹೋದ್ರು. ಅಂದ್ರೆ ಕರ್ಮ ಆ ನೋವು ಪಾಪ ಬಹುಶಃ ಅವ್ರಿಗೆ ಕಾಡಿರುತ್ತೆ. ಖಂಡಿತ ಖಂಡಿತ. 1969ರಲ್ಲಿ ಬಹುಶಃ ರಾಜಧನ ರದ್ದಾಗೋವರೆಗೂ ಸಹ ಒಂದಿಷ್ಟು ನೆಮ್ಮದಿಯ ಜೀವನವನ್ನೇ ಅವ್ರು ಘಟಿಸಿದ್ರು. ಅದಾದ ನಂತರ ದಿಢೀರಂತ ನನ್ನ ಲೋಗೋ ನಾನು ಹಾಕೊಳ್ಳೋ ಹಂಗಿಲ್ಲ, ನನ್ನ ಹೆಸರು ಮಹಾರಾಜ ಅಂತ, ನನ್ನ ಮಾಜಿ ಮಹಾರಾಜನೂ ಆಗ್ಲಿಲ್ವಲ್ಲ. ಇಲ್ಲ, ಹೇಳ್ಕೊಳಂಗಿಲ್ಲ. ಅಂದ್ರೆ ಅವ್ರು ಇನ್ನೆಷ್ಟು ನೋವು ಪಟ್ಟಿರ್ಬೇಡ. ನಮ್ ಕರ್ನಾಟಕ, ಸೌತ್ ಕರ್ನಾಟಕ ಇವತ್ತಿಗೂ ನಾವು ಈ ಕರೆಂಟ್ ನೋಡ್ತಾ ಇದ್ದೀವಿ, ನಾವು ಮನೆಯಲ್ಲಿ ಕಾವೇರಿ ನೀರು ಕುಡಿತಾ ಇದ್ದೀವಿ ಅಂದ್ರೆ ಅವ್ರ ಮೈ ಮೇಲಿನ ಬಟ್ಟೆ ಮಾರಿ ನಮಗ್ ಕನ್ನಂಬಾಡಿ ಕಟ್ಟೆ ಕಟ್ಟಿಸ್ಕೊಟ್ರು. ಅವ್ರ ಋಣ ನಾವ್ ಹೆಂಗ್ ತೀರ್ಸೋದು? ಖಂಡಿತ ಖಂಡಿತ. ಆ ಮನೆತನದ ಋಣ ಹೆಂಗ್ ತೀರಿಸ್ತೀರಿ? ಅಂದ್ರೆ ನಮ್ಗೆ ಇಷ್ಟೆಲ್ಲ ಮಾಡಿದ ಮನೆತನ ಹೌದಾ ಅದು? ಹೌದು. ಅದ್ರ ಹಿಂದೆ ಇದ್ದಂತಹ ನಾಲ್ವಡಿ ಕೃಷ್ಣರಾಜ ಒಡೆಯರು ಮಹಾರಾಜರಾಗಿಯೇ ಹೋದ್ರು. ಅದಾದ ನಂತರ ಮಹಾರಾಜರಾಗಿಯೇ ಪಟ್ಟಾಭಿಷೇಕ ಆದಂತಹ ಜಯಚಾಮರಾಜೇಂದ್ರ ಒಡೆಯರ್ ಕೊನೆಯವರೆಗೂ ಮಹಾರಾಜರಾಗಿ ಉಳಿಲಿಲ್ವಲ್ಲ. ನಿಜ. ಅದೇ ಕರ್ಮಫಲ ಅಂತ. ಕರ್ಮ, ಕರ್ಮ ಫಲಗಳು. ಗುರುಜಿ, ದಿನ ಭವಿಷ್ಯದ ಬಗ್ಗೆ ಏನ್ ಹೇಳ್ತೀರಿ? ಕೂತ್ಕೊಂಡು ಪ್ರತಿ ದಿನ ಆಗುತ್ತಾ? ಸಾಧ್ಯನಾ ದಿನ ಭವಿಷ್ಯಗಳು? ದಿನ ಭವಿಷ್ಯ ಪ್ರತಿದಿನ ಹೌದು ಬದಲಾಗುತ್ತೆ. ಯಾಕೆ ಅಂತಂದ್ರೆ ನಮಗೆ ರಾಶಿ 12 ಇರಬಹುದು, ಆದ್ರೆ ನಕ್ಷತ್ರ 27 ಇದೆ. ಇಲ್ಲಿ ನಕ್ಷತ್ರಗಳ ಅನುಸಾರವಾಗಿ ಮತ್ತು ಚಂದ್ರನ ಸ್ಥಾನ ಬಲದ ಅನುಸಾರವಾಗಿ ನೋಡೋದಾದಾಗ ಚಂದ್ರನು ಪ್ರತಿನಿತ್ಯವೂ ತನ್ನ ನಕ್ಷತ್ರದ ಸ್ಥಾನವನ್ನ ಬದಲಾಯಿಸ್ತಾ ಇದ್ದಾನೆ. ಆ ಸ್ಥಾನ ಬದಲಾವಣೆ ಆದಾಗಿಂದ ಅದಕ್ಕೆ ನಾವು ಹೇಳುದು ಚಂದ್ರಬಲ ತಾರಾಬಲ ಅಂತ. ಚಂದ್ರಬಲವನ್ನು ನೋಡಬೇಕು, ತಾರಾಬಲವನ್ನು ನೋಡಬೇಕು. ಚಂದ್ರ ಬದಲಾವಣೆ ಆಗ್ತಾ ಇದ್ದಾನೆ ಮತ್ತು ನಕ್ಷತ್ರಕ್ಕೂ ಬದಲಾವಣೆ ಆಗ್ತಾ ಇದೆ. ಅದನ್ನೇ ಚಂದ್ರ ಮತ್ತು ತಾರಾಬಲ ಇವೆರಡರಿಂದಾನೇ ನಾವು ದಿನ ಭವಿಷ್ಯವನ್ನ ನುಡಿಯೋಕೆ ಸಾಧ್ಯವಾಗುದು. ಸೊ ದಿನ ಭವಿಷ್ಯ ನಿಜವೇ.